ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ 12ನೇ ವಾರ್ಡ್ನ ಸೇರಿ ಪಟ್ಟಣದ ಅನೇಕ ಕಡೆ ಒಳಚರಂಡಿ ಮೇಲಿನ ಮುಚ್ಚಳಗಳು ಹೊಡೆದು ಹೋಗಿದ್ದು ರಸ್ತೆ ಮಧ್ಯಭಾಗದಲ್ಲಿ ವಾಹನಗಳು ಸಂಚರಿಸಲು ತೊಂದರೆಯಾಗಿದೆ. ಕೆಲವೆಡೆ ಒಳಚರಂಡಿ ನೀರು ರಸ್ತೆಗೆ ಹರಿಯುತ್ತಿದ್ದು ಅಲ್ಲಿನ ನಿವಾಸಿಗಳು ಅದರ ಮಧ್ಯದಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾರ್ಡ್ಗಳಲ್ಲಿನ ಅನೇಕ ಚರಂಡಿಗಳು ನೀರು ಹರಿಯದೆ ಕಸ ಕಡ್ಡಿ ಪ್ಲಾಸ್ಟಿಕ್ ಕವರ್ಗಳು ತುಂಬಿ ಹೋಗಿದ್ದು ದುರ್ವಾಸನೆ ಜೊತೆಗೆ ರೋಗ ತರುವ ಸೊಳ್ಳೆಗಳ ಆಗರವಾಗಿದೆ. ಪುರಸಭೆಯಿಂದ ಸ್ವಚ್ಛತೆಯ ಜಾಗೃತಿ ಮೂಡಿಸುವ ಕಸದ ಗಾಡಿಗಳು ಪ್ರತಿದಿನ ಇವುಗಳ ಮುಂದೆಯೇ ಹಾದು ಹೋದರೂ ಚರಂಡಿ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅಪಘಾತವಾಗುವ ಮುನ್ನ ಪುರಸಭೆ ಸಿಬ್ಬಂದಿ ಈ ಬಗ್ಗೆ ಗಮನ ಹರಿಸಬೇಕು. ಸಮಸ್ಯೆಗಳನ್ನು ಬೆಳೆಯಲು ಬಿಡದೆ ತಕ್ಷಣ ನಿವಾರಿಸಬೇಕು. ಇಲ್ಲವಾದರೆ ಈ ಕೆಲಸಕ್ಕೆ ಸಾರ್ವಜನಿಕರೇ ಮುಂದಾಗ್ತೇವೆ ಅಂತ ಸ್ಥಳೀಯ ನಿವಾಸಿ ಪ್ರಕಾಶ್ ಆಕ್ರೋಶ ವ್ಯಕ್ತಪಡಿಸಿದರು. ನಮಸ್ತೆ. ಪುರಸಭಾ ಅಧಿಕಾರಿಗಳಿಗೆ ಮುಖ್ಯವಾಗಿ ನಾವು ವಿಚಾರ ತಿಳಿಸೋದೇನೆಂದರೆ, ಇದೇ 12ನೇ ವಾರ್ಡಿನಲ್ಲಿ ಈ ಒಂದು ಉಂಡಿ ಇದಾಗಿ ಮುಚ್ಚಲಾಗಿದ್ದಾಗಿ 4-5 ಬಾರಿ ಹಾಕವ್ರೆ. ಎಲ್ಲ ಇದಾಕಿ ಮತ್ತೆ ಅದನ್ನು ಹೋಗ್ತಾ ಇದೆ. ನೋಡಿ, ಇವಾಗ ಎಷ್ಟು ಸಾರ್ವಜನಿಕ ಜನಕ್ಕೆ ಎಷ್ಟು ತೊಂದರೆ ಆಗ್ತಾಯಿದೆ. ಕೋಲಾರ ರಸ್ತೆಯಲ್ಲಿ ಸಿಮೆಂಟ್ ಕಾಮಗಾರಿ ನಡೆಯೋದ್ರಿಂದ ಎಲ್ಲರೂ ವಾಹನಗಳೆಲ್ಲ ಇದೇ ಕಡೆ ಬರ್ತಾ ಇದೆ. ಎಲ್ರಿಗೂ ಬಹಳ ತೊಂದರೆ ಆಗಿದೆ. ನೋಡಿ, ಚರಂಡಿಯಲ್ಲಿ ನೀರು ಹೋಗಲ್ಲ, ಸೊಳ್ಳೆಗಳ ಕಾಟ, ಆ ಕಡೆ ಈ ಕಡೆ ಚರಂಡಿ ಕಾಮಗಾರಿ ಎಲ್ಲ ವಿಫಲ ಆಗಿದೆ. ದಯವಿಟ್ಟು ಪುರಸಭೆ ಸಿಬ್ಬಂದಿಗಳು ಎಲ್ಲ ಎಚ್ಚೆತ್ಕೊಂಡು ನಮಗೆ ಈ ಒಂದು ಇದು ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ನಿಮ್ಮ ಕೈಲಿ ಆಗಲ್ಲ ಅಂದರೆ ಹೇಳಿ, ನಾವು ವಾರ್ಡು ಪುರಸಭೆ ಸದಸ್ಯರ ಮೂಲಕ ನಾವೆಲ್ಲ ಧರಣಿ ಕೂತ್ಕೊಂಡು ನಾವೇ ವಾರ್ಡಾಗಿರೋ ಜನ ನಾವೇ ಎಲ್ಲ ಹಾಕ್ಕೊಂಡು ನಾವೇ ರೆಡಿ ಮಾಡ್ತೀರಿ. ದಯವಿಟ್ಟು ಹಂಗನ ಒಂದು ಇದು ಮಾಡಿರಿ. ನಮ್ಮ ಪುರಸಭಾ ಸದಸ್ಯರಿಗೂ ನಾವು ಹೇಳ್ತಾನೆ ಇದ್ದೀರಿ, 4-5 ಬಾರಿ ಸಹ ಹೇಳಿದ್ದೀರಿ. ಆಯಿತು ಅಂತ ಅವರು ಹೇಳ್ತಾವ್ರೆ, ಅವರು ಏನು ತಲೆ ಕೆಡಿಸ್ಕೊತಾ ಇಲ್ಲ. ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. ಫುಲ್ ಇದೆ. ಇದು ಮಕ್ಕಳು ವಯಸ್ಸಾಗಿರೋರು ಸ್ಕೂಲ್ ವಾಹನಗಳು ಸಾಕಷ್ಟು ಬರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪುರಸಭಾ ಸದಸ್ಯ ನಂದಕುಮಾರ್ ಮಾತನಾಡಿ, ಸಾರ್ವಜನಿಕರಿಂದ ಈ ಬಗ್ಗೆ ಹಲವಾರು ಬಾರಿ ನಮಗೆ ದೂರು ಬಂದಿದೆ. ಇದನ್ನು ಪರಿಶೀಲಿಸಿದಾಗ ಕಳಪೆ ಗುಣಮಟ್ಟದ ಕಾಮಗಾರಿಯಿಂದ ಇಂತಹ ಸಮಸ್ಯೆಗಳು ಸೃಷ್ಟಿಯಾಗಿದೆ ಅಂತ ತಿಳಿದು ಬಂದಿದ್ದು, ಈ ವಿಚಾರವಾಗಿ ಸಾಮಾನ್ಯ ಸಭೆಯಲ್ಲೂ ಕೂಡ ಚರ್ಚಿಸಿದ್ದೇನೆ. ಹೊಸ ಮುಚ್ಚಳ ತರಿಸಿ ಹಾಕ್ತೇವೆ ಎಂದು ಸಿಕ್ಕ ಭರವಸೆ ಇನ್ನೂ ಈಡೇರಿಲ್ಲ. ಸಾರ್ವಜನಿಕರಿಗೆ ಉತ್ತರ ಕೊಡಲು ನಮಗೂ ಕಷ್ಟವಾಗ್ತಾ ಇದೆ ಅಂತ ಅಸಹಾಯಕತೆ ವ್ಯಕ್ತಪಡಿಸಿ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತು ಸಮಸ್ಯೆ ಶೀಘ್ರ ಪರಿಹರಿಸಬೇಕು ಅಂತ ತಿಳಿಸಿದರು. ಸಾರ್ವಜನಿಕರು ಹಲವಾರು ಬಾರಿ ನಮ್ಮ ಹತ್ರ ದೂರನ್ನು ತಂದಿದ್ದಾರೆ. ನಾನು ಸಹ ಬಂದು ಖುದ್ದಾಗಿ ಅದನ್ನು ಪರಿಶೀಲನೆ ಮಾಡಿ, ಅದು ಕಳಪೆ ಕಾಮಗಾರಿ ಮೇಲೆ ಹಾಕಿರೋಂಥ ಪ್ಲೇಟು ಅದು ಸರಿಯಾಗಿಲ್ಲ, ಅದು ಒರಿಜಿನಲ್ ಇಲ್ಲ, ಯಾವುದೋ ಕಳಪೆ ಅದು ತಂದಾಕಿದ್ದೀನಿ ಅಂತೇಳಿ ನಾನು ಈಗಾಗಲೇ ಸಾಮಾನ್ಯ ಸಭೆಯಲ್ಲೂ ಸಹ ಚರ್ಚೆ ಮಾಡಿದ್ದೀನಿ. ಈ ವಿಚಾರವಾಗಿ ನಾನು ನಮ್ಮ ಇಂಜಿನಿಯರ್ ಸೆಕ್ಷನ್ ಅಂತ ಒಂದು ಇಂಜಿನಿಯರ್ಗಳು ಗಮನಕ್ಕೂ ತಂದಿದ್ದೀನಿ, ಹಾಗೂ ಆರೋಗ್ಯ ಅಧಿಕಾರಿಗಳು ಗಮನಕ್ಕೂ ತಂದಿದ್ದೀನಿ. ಅವರು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ಟೆಂಡರ್ ಕೊಟ್ಟಿದ್ದೀವಿ ಹೊಸ ಪ್ಲೇಟ್ಗಳೆಲ್ಲ ತರಿಸಿ ಸರಿ ಮಾಡಿ ಅಂತ ಹೇಳ್ತಾ ಇದ್ದೇನೆ ಹೊರತು ಮಾಡ್ತಾನೇ ಇಲ್ಲ. ನಾವು ಸಾರ್ವಜನಿಕರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ನಾವು ಸಾರ್ವಜನಿಕರ ಪರವಾಗಿ ಕಳಕಳಿಯಾಗಿ ಮುಖ್ಯಾಧಿಕಾರಿಗಳ ಹತ್ರ ಮನವಿ ಮಾಡ್ತೀವಿ, ಆದಷ್ಟು ಬೇಗ ಇದಕ್ಕೊಂದು ಮುಕ್ತಿ ತೋರಿಸ್ಬೇಕು. ಯಾಕಂದರೆ ಇಲ್ಲಿ ದಿನಬೆಳಗಾದರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಇದೆ, ಅದು ಮುಖ್ಯ ರಸ್ತೆ ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಾಲಯ ಇದೆ. ಇದಕ್ಕೆ ಭಕ್ತಾದಿಗಳು ಬರ್ತಾರೆ. ಜೊತೆಗೆ ಇಲ್ಲಿ 2 ಹತ್ತಿರವಾದ ಸ್ಕೂಲುಗಳಿದೆ. ಓಂಕಾರೇಶ್ವರ ಸ್ವಾಮಿ ನೀಲಗಿರೀಶ್ವರಿ ವಿದ್ಯಾಲಯವೂ ಇದೆ. ಇಲ್ಲಿ ಮಕ್ಕಳೆಲ್ಲ ಓಡಾಡ್ಕೊಂಡು ಹೋಗ್ತಾರೆ. ಹೆಚ್ಚು ಕಡಿಮೆ ಆಗಿ ಆದರೂ ಯಾರಾದರೂ ಮಕ್ಕಳು ಒಳಚರಂಡಿ ಚೇಂಬರ್ಗಳು ಹೋದರೆ ಅದಕ್ಕೆ ಯಾರು ಹೊಣೆ, ಯಾರಿಗೆ ಅದು ಜವಾಬ್ದಾರಿ? ಇನ್ನು ಅಧಿಕಾರಿಗಳ ಜವಾಬ್ದಾರಿ ಆಗ್ತಾರ, ಪುರಸಭೆಯವ್ರ ಜವಾಬ್ದಾರಿ ಆಗ್ತಾರ, ಪ್ರಾಣ ಅಂದರೆ ಯಾರ ಜವಾಬ್ದಾರಿ? ದಯವಿಟ್ಟು ಇದನ್ನು ಎಚ್ಚೆತ್ಕೊಂಡು ಆದಷ್ಟು ಬೇಗ ಇದಕ್ಕೊಂದು ಕ್ರಮ ವಹಿಸಿ ಒಂದು ಮುಚ್ಚಳ ತರಿಸಿ ಹಾಕಿಸ್ಬೇಕು ಅಂತ ನಾನು ಸಹ ಮನವಿ ಮಾಡ್ತೀನಿ. ಈ ಕಳಪೆ ಆಗಿರೋದನ್ನ ಈಗಾಗಲೇ ನಾವು ಪುರಸಭೆ ಮುಖ್ಯ ಗಮನಕ್ಕೆ ತಂದೀವಿ. ಅವ್ರು ಹೇಳ್ತಾರೆ ಇದು ಹಿಂದಿನ ಆಡಳಿತಾಧಿಕಾರಿಯಲ್ಲಿ ಆಗಿರೋದು, ಆಗ ಅಧ್ಯಕ್ಷರು ಇರಲಿಲ್ಲ, ನಾವು ಆಡಳಿತ ಮಂಡಳಿನೂ ಇರಲಿಲ್ಲ, ಹಾಗೆ ಮಾಡಿರೋದು. ಯಾವುದೇ ಕಾಮಗಾರಿ ಮಾಡಿದ್ರು ಅದಕ್ಕೆ 2 ವರ್ಷ ಟೈಮ್ ಇರ್ತದೆ. ಆ 2 ವರ್ಷದ ನಂತರ ಅದಕ್ಕೆ ಬಿಲ್ಲೆಲ್ಲ ಆಗೋಗಿರ್ತದೆ. ನಾವೇನು ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಉತ್ತರ ಕೊಡ್ತಾರೆ. ವಿಜಯಪುರದಲ್ಲಿ 23 ವಾರ್ಡ್ಗಳಿದೆ. 23 ವಾರ್ಡಲ್ಲಿ 15 ವಾರ್ಡ್ಗಳ ಸಂಪರ್ಕ ನಮ್ಮ ಈ ಏನು ಕೋಲಾರ ರಸ್ತೆಯಿಂದ ಶಿಲ್ಘಟ್ಟ ರಸ್ತೆಗೆ ಸಂಪರ್ಕ ಅಂತ ಮೇನ್ ರಸ್ತೆ ಇದೆ, ಅದು ಹೋಗೋದು. ಇದರಲ್ಲಿ ಈ ಒಳಚರಂಡಿ ರಸ್ತೆ ಹೇಗಿದ್ದಾರೆ, 15 ಅಡಿ ಆಳದಿಂದ ಒಳಚರಂಡಿ ಪೈಪನ್ನು ಹಾಕೊಂಡು ಬಂದಿದ್ದಾರೆ. ಒಂದು ವೇಳೆ ಈ ಚೇಂಬರ್ 15 ಅಡಿ ಆಳ ಇದೆ, ಇಲ್ಲಿ ದಿನನಿತ್ಯ ವಾಹನಗಳು ಓಡಾಡ್ತದೆ. ವಾಹನಗಳು ಅದರ ಮೇಲೆ ಹೋದಂತಾಗ ಈ ಚೇಂಬರ್ ಹಾಳಾಗಿ ಈಗ ಗಾಡಿಗಳೇ ಒಳಗೋದಾಗ, ಈಗ ಮಕ್ಕಳೇ ತೊಂದರೆ ಆದಾಗ ಇದಕ್ಕೆ ಯಾರು ಹೊಣೆ? ನಾವು ಈಗಾಗಲೇ ಸುಮಾರು ಸರಿ ಗಮನಕ್ಕೆ ತಂದಿದ್ದೀವಿ, ಸರ್ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಅವರೆಲ್ಲ ಆಯಿತು ಮಾಡ್ತೀವಿ ಅಂತಾರೆ ಹೊರತು ಮಾಡಲಿಲ್ಲ.
15 ರಸ್ತೆ 15 ವಾರ್ಡ್ಗಳ ಒಳಚರಂಡಿ ನೀರು ಈ ಮುಖ್ಯ ರಸ್ತೆಯಲ್ಲೇನೆ ಹಾದು ಹೋಗೋದು. ಈಗ ಅವ್ರೇನು ಹೇಳ್ತಾರೆ, ಇಡೀ ವಿಜಯಪುರನೇ ಒಳಚರಂಡಿ ಸಂಪೂರ್ಣವಾಗಿ ವಿಫಲವಾಗಿದೆ, ಹೊಸದಾಗಿ ಮಾಡಬೇಕಾದ್ರೆ 150 ಕೋಟಿ ರೂಪಾಯಿ ಬೇಕು ಸರ್ ಅಂತ ಹೇಳ್ತಾರೆ. ಆದಷ್ಟು ಬೇಗ ಇದಕ್ಕೆ ಮುಕ್ತಿ ಕೊಡಿಸಿ ಒಳ್ಳೆ ಪ್ಲೇಟ್ಗಳನ್ನು ಹಾಕಬೇಕು ಅಂತ. ವರದಿ ಅಕ್ಷಯ್ ವಿ, ದೇವನಹಳ್ಳಿ.